ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ನಂದಸಿರಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಮೀಶೋದಿಂದ ಕೆಲವು ಪ್ರಾಡಕ್ಟ್ಗಳು ತರಿಸಿದೆ, ಅದೇ ರಿವ್ಯೂ ಕೊಡ್ತಾ ಇದ್ದೀನಿ. ಮೊದಲನೇದು ಬಂದುಬಿಟ್ಟು ಫಿಂಗರ್ ರಿಂಗ್ಗೆ ಅಟ್ಯಾಚಬಲ್ ತರಿಸಿದ್ದೆ. ಸೊ ಇದು ಕ್ಯಾಶ್ ಆನ್ ಡೆಲಿವರಿಲಿ ₹102 ಸಿಗುತ್ತೆ. ಫೋನ್ಪೇಲಾದರೆ ಅಂದರೆ ಆನ್ಲೈನ್ ಪೇಮೆಂಟ್ ಆದರೆ ₹79 ಅಂದರೆ 79ಗೆಲ್ಲ ಸಿಗುತ್ತೆ. ನೋಡಿ 4 ಪೀಸ್ ಸಿಗುತ್ತೆ ಇದರಲ್ಲಿ. ಸೈಜಸ್ ಕೂಡ ಚಿಕ್ಕದು ದೊಡ್ಡದು ಎಲ್ಲ ಇದೆ, ನೋಡ್ತಾ ಇರ್ಬೋದು. ಇದರಲ್ಲಿ ಕಲರ್ ಆಪ್ಷನ್ಸ್ ಕೂಡ ಇದೆ, ಸಿಲ್ವರ್ ಮತ್ತು ಗೋಲ್ಡ್ ಕಲರ್, ಈಗ ಎರಡು ಕೂಡ ಆಪ್ಷನ್ ಇದೆ. ನೀವು ಬೆಳ್ಳಿ ರಿಂಗೆಲ್ಲ ಸಿಲ್ವರ್ ತಗೊಬೋದು. ಈ ಗೋಲ್ಡ್ ರಿಂಗೆಲ್ಲ ಈ ಥರ ಗೋಲ್ಡ್ ಕಲರ್ ತೊಗೊಂಡ್ರೆ ಸೂಟಬಲ್ ಆಗುತ್ತೆ. ಗೋಲ್ಡ್ ರಿಂಗಿಗೆ ಈ ಥರ ಹಾಕಿದರೆ ರಿಂಗ್ ಕಲರೇ ಕಾಣಿಸ್ತಾ ಇರುತ್ತಲ್ವ. ನೋಡಿ ನನ್ನ ಹತ್ರ ಫಿಂಗರ್ ರಿಂಗು 4 ಇದ್ದಾವೆ. ಸೊ ಇದೆಲ್ಲ ಲೂಸ್ ಆಗ್ತಾ ಇದೆ ಸ್ವಲ್ಪ, ಹಾಗಾಗಿ ನೂಲು ಸುತ್ತಿದ್ದೆ. ಈ ನೂಲು ಸುತ್ತೋದ್ರ ಬದಲು ಈ ರೀತಿ ಸುತ್ತಿದ್ರೆ ಕಲರ್ ಕೂಡ ಮ್ಯಾಚ್ ಆಗುತ್ತೆ ಮತ್ತು ಗೋಲ್ಡ್ ಥರನೇ ಕಾಣಿಸ್ತಾ ಇರೋದ್ರಿಂದ ಯಾವುದೇ ರೀತಿ ಫಿಟ್ಟಿಂಗ್ ಸಹ ಚೆನ್ನಾಗಿ ಕುತ್ಕೊಳುತ್ತೆ. ನೂಲು ಇನ್ನೊಂದು ಸ್ವಲ್ಪ ಸುತ್ತಬೇಕು ಅನ್ನೋ ಥರ ಆಗುತ್ತೆ. ಇದು ಚೆನ್ನಾಗಿ ಕುತ್ಕೊಳುತ್ತೆ. ಅಫೋರ್ಡಬಲ್ ಪ್ರೈಸಲ್ಲೆಲ್ಲ ಸಿಗುತ್ತೆ ಇದು. ಯಾರಿಗಾದ್ರೂ ಬೇಕು ಅಂದರೆ ನಾನು ಯಾವ್ಯಾವ ಪ್ರಾಡಕ್ಟ್ ರಿವ್ಯೂ ಮಾಡ್ತಾಯಿದ್ದೀನಿ ಇದ್ರದ್ದೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ಗಳು ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಗೆ ಎಷ್ಟು ಬೇಕು ಅಷ್ಟು ಅಟ್ಯಾಚ್ ಮಾಡಿಕೊಂಡು ಕಟ್ ಮಾಡಿಕೊಟ್ರೆ ಆಯಿತು. ಒಂದೊಂದು 3 ಇಂದ 4 ಫಿಂಗರ್ಗೆ ಆಗ್ತವೆ ಒಂದೊಂದು ಲೈನ್. ಇವಾಗ ತೋರಿಸ್ತಾ ಇದ್ದೀನಲ್ವ ಅದು, ಏಕೆಂದರೆ ಫುಲ್ ಹಾಕೋಂಗಿಲ್ಲ, ಸ್ವಲ್ಪನೇ ಹಾಕೋದಲ್ವಾ. 3 ಇಂದ 4 ಆಯ್ತವೆ. ನಾನು ಸುತ್ತಬಿಟ್ಟು ನಿಮಗೆ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ, ಹೇಗಿದೆ ಅಂತ. ಪೂರ್ತಿ ವಿಡಿಯೋ ನೋಡಿ. ಇವತ್ತು ನಿಮಗೆಲ್ಲ ಯೂಸ್ ಆಗೋಂಥ ವಿಡಿಯೋ ಜೊತೆನೇ ಬಂದಿದ್ದೀನಿ. ಇವು ಎಲ್ಲಾದರೂ ಲಿಂಕ್ಗಳು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಎಲ್ಲನೂ ಮೀಶೋದಲ್ಲೇ ಬೈ ಮಾಡಿದ್ದು, ಅಫೋರ್ಡಬಲ್ ಪ್ರೈಸ್ಗೆಲ್ಲ ಸಿಗುತ್ತೆ. ತುಂಬ ಕ್ವಾಲಿಟಿ ಸಹ ಚೆನ್ನಾಗಿದೆ. ನೋಡಿ ನಾನು ಯಾವ ರೀತಿ ಹಾಕ್ತೀನಿ ಅಂತ ನಿಮ್ಗೆ ಹಾಕ್ಬಿಟ್ಟು ಸಹ ತೋರಿಸ್ತೀನಿ. ನಾನಿವಾಗ ರಿಂಗೆಲ್ಲ ನೂಲು ಸುತ್ತಿದ್ನಲ್ಲ ಅದೆಲ್ಲ ರಿಮೂವ್ ಮಾಡಿಕೊಂಡು ಬರ್ತೀನಿ. ಫ್ರೆಂಡ್ಸ್ ನೋಡಿ ಇದೆಲ್ಲ ರಿಮೂವ್ ಆಯಿತು. ಸೊ ನಾನು ಬೆಟ್ಕಾಕಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಸೊ ನೋಡಿ ಎಷ್ಟು ಲೂಸ್ ಆಗ್ತಾ ಇದೆ ನೋಡ್ತಾ ಇರ್ಬೋದು. ಈ ಕಡೆ ಇದ್ದರೆ ಗೊತ್ತಾಗುತ್ತೆ ನೋಡಿ, ಇಷ್ಟು ಲೂಸ್ ಆಗ್ತಾ ಇದೆ. ಇವಾಗ ಅದನ್ನು ಸುತ್ತಬಿಟ್ಟು ತೋರಿಸ್ತೀನಿ ನೋಡಿ. ಇದು ಸ್ವಲ್ಪ ದೊಡ್ಡದಿದೆಯಲ್ವಾ, ಇದನ್ನು ಈ ರೀತಿ ಹಿಂಗೆ ಲಾಸ್ಟ್ ಎಂಡ್ ಇರುತ್ತಲ್ಲ, ಇದು ಎಂಡನ್ನ ಈ ಥರ ಹಾಕಿ ನೋಡಿ, ಇದ್ರೊಳಗೆ ಹಾಸಿ ತಳ್ಳಿದ್ರೇ ಬರುತ್ತೆ. ಈ ಥರ ನೋಡ್ತಾ ಇರ್ಬೋದು. ಕ್ಲಿಯರಾಗಿ ಹತ್ರದಿಂದನೇ ತೋರಿಸ್ತಾ ಇದ್ದೀನಿ ನೋಡಿ. ಇದು ನೋಡಿ ಈ ಥರ ಒಂದೊಂದಕ್ಕೆ ಹಿಂಗೆ ಅಡ್ಜಸ್ಟಬಲ್ ಮಾಡ್ಕೊಂಡು ಹೋಗೋದು ಈ ಥರ. ಆಮೇಲೆ ಎಷ್ಟಕ್ಕೆ ಬೇಕಷ್ಟಕ್ಕೆ ನಾವು ಹಾಕೋಬಿಟ್ಟು ಅದನ್ನು ಕಟ್ ಮಾಡ್ಕೊಳ್ಳೋದು ಅಷ್ಟೇ ಫ್ರೆಂಡ್ಸ್. ನೋಡಿ ಆ ಥರ ನಾವು ದಾರ ಸುತ್ಕೊಂಡು ಹಾಕೊಳ್ಳೋದ್ಕಿಂತ ಇದು ಯಾವ ಥರ ಲುಕ್ ಇದೆ ಅದು ಯಾವ ಥರ ಲುಕ್ ಇದೆ ನೋಡಿ. ಒಂದು ನಿಮಿಷ ತೋರಿಸ್ತೀನಿ. ಈ ಥರ ಹಿಂಗೆ ಅಡ್ಜಸ್ಟಬಲ್ ಮಾಡ್ಕೊಳ್ಳೋದು, ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊಳ್ಳೋದು. ಇವಾಗ ನೋಡಿ ಯಾವ ಥರ ಕುತ್ಕೊಂತು ಅಂತ. ಈ ರೀತಿ ಕಾಣಿಸ್ತದೆ. ಆವಾಗಲೇ ನಾವು ಫಿಂಗರ್ಗೆ ಈ ರೀತಿ ನೂಲು ಸುತ್ತಿದ್ದೀವಿ. ನೂಲು ಸುತ್ತೋದ್ಕಿಂತ ಈ ಥರ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಲ್ವಾ. ಟೈಟ್ ಕೂಡ ಆಗುತ್ತೆ. ಇದೇ ಫ್ರೆಂಡ್ಸ್, ಬೇಕಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ನೋಡಿ ಇವಾಗ ಹಾಕಿದೆ ಯಾವ ರೀತಿ ಕಾಣಿಸ್ತಾ ಇದೆ ನಿಮಗೆ ತೋರಿಸ್ಲಿಕ್ಕೆ ಅಂತಲೇ ನೂಲು ಸುತ್ತಿರೋ ರಿಂಗು ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ. ಮತ್ತು ಇವಾಗ ತರಿಸಿದ್ರದು ಫಿಂಗರ್ ರಿಂಗ್ ಅಟ್ಯಾಚಬಲ್ಲು, ಅದನ್ನು ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ. 2 ರಿಂಗಿಗೆ ಮಾತ್ರ ಹಾಕ್ತೆ ನಿಮಗೆ ತೋರಿಸ್ಲಿಕ್ಕೆ ಅಂತ. ಸೈಜ್ ವೇರಿಯೇಷನ್ ಇದ್ದರೂ ಸಹ ಅದು ರಿಂಗ್ ತರಿಸಿದ್ದೀವಲ್ಲ ಅಟ್ಯಾಚಬಲ್ಲು, ಅದು ಸೈಜಲ್ಲಿ ದೊಡ್ಡದು ಚಿಕ್ಕದು ಎಲ್ಲ ಇರುತ್ತೆ, ನೋಡ್ಬಿಟ್ಟು ತೊಗೊಳ್ಳಿ. ನೋಡಿ ಇವಾಗ ನಿಮಗೆ ಕಾಣಿಸ್ತಾ ಇದೆ ಯಾವ ರೀತಿ ಫಿಟ್ಟಾಗಿ ಕುತ್ಕೊಂಡಿದೆ ಅಂತ.
ಮುಂದಕ್ಕೆ ನಾವು ಜರುಗಿಸಿದ್ರೂ ಜರುಗಲ್ಲ. 2 ನೂಲು ಸುತ್ತಿರೋದು ಹಂಗೆ ಹಾಕ್ಕೊಂಡಿದ್ದೀನಿ, 2ಕ್ಕೆ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ. ಬೇರೆ ಬೇರೆ ಸೈಜ್ದು ಹಾಕಿ ತೋರಿಸ್ತಾ ಇದ್ದೀನಿ. ಯಾವ ರೀತಿ ಫಿಟ್ಟಾಗಿ ಕೂತಿದ್ದೀನಿ ನೋಡಿ, ಮುಂದಕ್ಕೆ ಜರುಗಲ್ಲ, ತುಂಬ ಕಂಫರ್ಟಬಲ್ ಸಹ ಇರುತ್ತೆ. ಇದು ಯಾವುದೇ ರೀತಿ ಚಿನ್ನಕ್ಕೆ ಏನೂ ಹಾನಿ ಆಗಲ್ಲ. ಸೊ ಚೆನ್ನಾಗಿ ಕಾಣಿಸ್ತಾ ಇದೆ ಯಾವ ರೀತಿ ಫಿಟ್ಟಿಂಗ್ ಕೂತಿದೆ ಅಂತ ನಿಮ್ಮ ಮುಂದೆನೇ ತೋರಿಸ್ತಾ ಇದ್ದೀನಿ. 2 ರಿಂಗಿಗೆ ಹಾಕಿದ್ದೀನಿ, ಇನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇನ್ನು ಎಷ್ಟು ರಿಂಗಿಗೆ ಬೇಕಾದ್ರೂ ಈ ರೀತಿ ಕಟ್ ಮಾಡ್ಕೊಂಡು ಹಾಕ್ಕೋಬೋದು ಫ್ರೆಂಡ್ಸ್. ಹಾಗೆ ಪಡ್ಡು ಮೇಕರ್ ಸಹ ತರಿಸಿದ್ದೆ. ಇದು ಕ್ಯಾಶ್ ಆನ್ ಡೆಲಿವರಿಲಿ 303 ರೂಪಾಯಿ, ಆನ್ಲೈನ್ ಪೇಮೆಂಟಲ್ಲಿ 277 ರೂಪಾಯಿಗೆಲ್ಲ ಸಿಗುತ್ತೆ. ಮೀಶೋದಲ್ಲಿ ಏನಂದರೆ ಆನ್ಲೈನ್ ಪೇಮೆಂಟ್ಗೂ ಕ್ಯಾಶ್ ಆನ್ ಡೆಲಿವರಿಗೂ 20 ರೂಪೀಸ್ ಡಿಫ್ರೆನ್ಸ್ ಇರುತ್ತೆ. ಆನ್ಲೈನ್ ಪೇಮೆಂಟ್ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೊಳ್ಳಿ, ಅಥವಾ ಕ್ಯಾಶ್ ಆನ್ ಡೆಲಿವರಿ ಕೊಡೋಂಗಿದ್ರೂ ಕೊಡ್ಕೋಬೋದು. ಬಟ್ ಒಂದು 20 ರೂಪಾಯಿ 30 ರೂಪಾಯಿ ಜಾಸ್ತಿ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿಗೆ. ಸೊ ಇದು ಒಂದು ಪಡ್ಡು ಮೇಕರ್ ತರಿಸಿದ್ದೀನಿ. ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ, ಬಟ್ ವೆಯ್ಟ್ ಸ್ವಲ್ಪ ಕಡಿಮೆ ಇದೆ ಅಂತ ನನಗನ್ನಿಸ್ತಾ ಇದೆ. ಅಷ್ಟೊಂದು ವೆಯ್ಟ್ ಇಲ್ಲ, ಮಾಮೂಲಿ ಮೀಡಿಯಮ್ ಆಗಿದೆ. ನಾವು ಕೊಟ್ಟಿರೋ ಪ್ರೈಸ್ಗೆ ವರ್ತಬಲ್ ಅಂತ ನನಗನ್ನಿಸ್ತಾ ಇದೆ. ಅಂದರೆ ಈ ಪ್ರೈಸ್ಗೆ, ಇದರಲ್ಲೂ ಕಾಸ್ಟ್ಲಿದೆಲ್ಲ ಇದೆ, ಬಟ್ ಎಲ್ಲರೂ ಅದೇ, ನಾನು ತುಂಬ ರಿವ್ಯೂ ನೋಡಿ ಇದನ್ನು ರಿವ್ಯೂ ಮಾಡ್ತಾ ಇದ್ದೀನಿ. 4.5 ಸ್ಟಾರ್ ರೈಟಿಂಗ್ ಏನಾಯಿತು, ತುಂಬ ಜನ ಪರ್ಚೇಸ್ ಮಾಡಿದ್ದಾರೆ. ಸೊ ಹಾಗಾಗಿ ನಾನು ಇದನ್ನೇ ಪರ್ಚೇಸ್ ಮಾಡೋಣ ಅಂತ ಸ್ಟಾರ್ ರೈಟಿಂಗ್ ನೋಡ್ಕೊಂಡು ಪರ್ಚೇಸ್ ಮಾಡಿದೆ. ಕ್ವಾಲಿಟಿ ಎಲ್ಲ ಚೆನ್ನಾಗಿ ಬಂದಿದೆ, ವೆಯ್ಟ್ ಸ್ವಲ್ಪ ಕಡಿಮೆ ಇದೆ, ಲೈಟ್ ವೆಯ್ಟಲ್ಲಿದೆ ಅಂತ ನನಗನ್ನಿಸ್ತಾ ಇದೆ. ಸೊ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಹಾಗೆ ವಿಡಿಯೋ ನೋಡ್ತಾ ಇದ್ದರೆ ಲೈಕ್ ಮಾಡಿ. ಇದಕ್ಕೆ ಲಿಡ್ ಸಹ ಕೊಟ್ಟಿದ್ದಾರೆ, ಇದು ಸಹ ಲಿಡ್ಡು ಸಹ ಲೈಟ್ ವೆಯ್ಟಲ್ಲಿದೆ, ಅದರ್ವೈಸ್ ಇನ್ ಸೂಪರ್. ನೋಡಿ, ಈ ಥರ ಒಂದು ಮಾಪ್ ಇದ್ದರೆ ನೆಲ ಒರೆಸೋಕ್ಕೆಲ್ಲ ತುಂಬ ಈಸಿ. ಈ ಥರ ಬಕೆಟ್ ಥರ ಕೊಟ್ಟಿರ್ತಾರೆ. ಇದು ನೀರೆಲ್ಲ ನಾವು ಕೈಯಲ್ಲಿ ಹಿಂಡಂಗಿಲ್ಲ ನೋಡಿ, ಹಿಂಗೆ ಎಡ್ಕೊಂಡು ಹೋಗೋಕ್ಕೆ ಸಹ ಕೈ ಇದೆ. ಎಕ್ಸ್ಟ್ರಾ ಇದು ಬಕೆಟ್ ಬೇಕಾದರೂ ಬೈ ಮಾಡ್ಬೋದು. ಜಾಸ್ತಿ ಬಕೆಟ್ ಏನೂ ಆಗಲ್ಲ ಅಲ್ವಾ, ನೀರು ತುಂಬ್ಕೊಂಡಿರ್ತೀವಿ, ಮಾಮೂಲಿ ನೆಲ ಎಲ್ಲ ಒರೆಸ್ತೀವಿ. ಮಾಪು ಮುರಿದೋಗುತ್ತೆ ಅಂದರೆ ಎಲ್ಲರೂ ಹಿಂಗೆ ಬಿದ್ದು ಅಥವಾ ಏನಾರು ಮುರಿದೋಗುತ್ತೆ ಅಂತಂದರೆ ಮಾಪ್ ಕೂಡ ಎಕ್ಸ್ಟ್ರಾ ತೊಗೋಬೋದು ಇದನ್ನು. ಸೊ ಆರಾಮಾಗಿ ಸಿಗುತ್ತೆ, ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನಿಮಗೆ. ನೆಲ ಒರೆಸ್ಬಿಟ್ಟು ಯಾವ ರೀತಿ ಇರುತ್ತೆ ಅಂತ. ಮಾಪ್ ಸಹ ಎಕ್ಸ್ಟ್ರಾ ತೊಗೋಬೋದು, ಇಲ್ಲ ಬಕೆಟ್ ಸಹ ಎಕ್ಸ್ಟ್ರಾ ತೊಗೋಬೋದು, ಒಟ್ಟಿಗೆ ಸಹ ತೊಗೋಬೋದು. ಇನ್ನು ಮಾಪ್ಗೆ ಅಟ್ಯಾಚ್ ಮಾಡಲಿಕ್ಕೆ ಅಂತ ಈ ಥರ ನೆಲ ಒರೆಸೋದು ಸಹ ಎಕ್ಸ್ಟ್ರಾ ತೊಗೋಬೋದು. ಈ ಥರ ಇದು ಹಳೇದಾದಂಗೆ ನೋಡಿ, ನಾನು 2 ಬೈ ಮಾಡಿದ್ದೆ. ಇದ್ರದ್ದು ಎಲ್ಲದ್ರದ್ದು ಲಿಂಕು ಡಿಸ್ಕ್ರಿಪ್ಷನಲ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ವೈಟ್ದಲ್ವಾ, ಬೇಗ ಗಲೀಜಾಗುತ್ತೆ. ಈ ಥರ ರಿಮೂವ್ ಮಾಡಿಬಿಟ್ಟು ಅದು ಹಳೇದಾದಮೇಲೆ ಇದನ್ನು ಬಿಸಾಡಿಬಿಟ್ಟು ಮತ್ತೆ ಇದನ್ನು ಅಟ್ಯಾಚ್ ಮಾಡಿಕೊಂಡ್ರೆ ಸಾಕು. ಹಿಂಗೆ ಈಸಿ ಸಹ ಹಿಂಗೆ ಅಟ್ಯಾಚ್ ಮಾಡೋದು, ಏನು ತೊಂದರೆ ಇಲ್ಲ, ಆರಾಮಾಗಿ ಒರೆಸ್ಬೋದು. ನೋಡಿ ಯಾವ ರೀತಿ ಇದೆ ಅಂತ. ಇವಾಗ ನಾನು ಹಳೇದೇ ಯೂಸ್ ಮಾಡ್ತಾ ಇದ್ದೀನಲ್ವ, ಇದನ್ನು ಬೈ 2 ತರಿಸಿದ್ದೆ ನೋಡಿ. ಇದನ್ನು ಹಾಕ್ಬಿಟ್ಟು ತೋರಿಸ್ತೀನಿ. ವೈಟ್ ಅಲ್ವಾ, ಬೇಗ ಗಲೀಜಾಗುತ್ತೆ ಅಷ್ಟೇ. ಇವಾಗ ಈ ರೀತಿ ನೀರಲ್ಲಿ ಎಜ್ಜಿಬಿಟ್ಟು, ಎಲ್ಲರೂ ಇದೇ ಥರ ಮಾಪ್ ಯೂಸ್ ಮಾಡ್ತಿರ್ತಾರೆ ಇವಾಗಂತೂ. ಹಿಂಗೆ ಲಾಕ್ ಸಿಸ್ಟಮ್ ಬೇರೆ ಕೊಟ್ಟಿರ್ತಾರೆ ನೋಡಿ. ಇಷ್ಟುದ್ದ ಬರುತ್ತೆ ಮಾಪ್, ನೋಡ್ತಾ ಇರ್ಬೋದು ಎಷ್ಟುದ್ದ ಇದೆ ಅಂತ ಕಾಣಿಸ್ತಿದೆಯಾ ನಿಮಗೆ. ಈ ರೀತಿ ನೀರಲ್ಲಿ ಎಜ್ಜಿಬಿಟ್ಟು ಈ ಲಾಕ್ ಹಾಕ್ಬಿಟ್ಟು ಈ ರೀತಿ ಪ್ರೆಸ್ ಮಾಡಿದರೆ ಸಾಕು. ಅದೇ ನೀರು ಹಿಂಡ್ಕೊಳುತ್ತೆ. ಆಮೇಲೆ ಈ ಥರ ಲಾಕು ಲೂಸ್ ಮಾಡಿರ್ಬೇಕಷ್ಟೇ. ನೆಲ ಒರೆಸ್ಬೇಕಾದ್ರೆ ಈ ಥರ ಲಾಕ್ ಎತ್ಕೊಳೋದು. ಕಾಣಿಸ್ತಿದೆಯಾ. ಆಮೇಲೆ ಗೋಡೆ ಪಕ್ಕದೆಲ್ಲ ಒರ್ಸೋಕ್ಕೆ ಸಹ ಹಿಂಗೆ ರೌಂಡ್ ಆಗುತ್ತೆ, ನೋಡ್ತಾ ಇರ್ಬೋದು. ಆಮೇಲೆ ಟಿಪಾ ಅಡಿ, ದಿವಾನ್ ಅಡಿ, ಸೀದಾ ಎಲ್ಲದರಡಿ, ಫ್ರಿಜ್ ಅಡಿ ಎಲ್ಲ ಹೋಗುತ್ತೆ. ಆರಾಮಾಗಿ ಒರೆಸ್ಬೋದು, ನೋಡ್ತಾ ಇರ್ಬೋದು. ನಮ್ಮ ಮನೆ ಟಿಪಾಯಿ ಆ ಕಡೆಗೆ ಈ ಕಡೆಗೆ ಜರುಗಿಸ್ಬಿಟ್ಟು ಬೇರೆ ಮಾಪ್ಗಳಲ್ಲೆಲ್ಲ ಒರೆಸ್ಬೇಕಿತ್ತು. ಇವಾಗ ನಮ್ಮ ಮನೆ ಫ್ರಿಜ್ಜು, ವಾಷಿಂಗ್ ಮಿಷಿನು ಎಲ್ಲರಡಿ ಸೀದಾ ಹೋಗ್ಬಿಟ್ಟು ಅದೇನೇ ಒರೆಸುತ್ತೆ. ತುಂಬ ಚೆನ್ನಾಗಿದೆ. ಆಮೇಲೆ ಮತ್ತೆ ಈ ರೀತಿ ನೀರಲ್ಲಿ ಎಜ್ಜಿಬಿಟ್ಟು ಮತ್ತು ನಾವು ಕೈಯಲ್ಲೇನು ಹಿಂಡೋ ಅವಶ್ಯಕತೆ ಇಲ್ಲ, ಅದೊಂದಕ್ಕೆ ಇದು ಉಪಯೋಗ ಆಗುತ್ತೆ. ಸೊ ವಯಸ್ಸಾದವರಿಗೆಲ್ಲ ತುಂಬ ಬೆನಿಫಿಟ್ಟು. ಆಮೇಲೆ ಪ್ರೆಗ್ನೆಂಟರಿಗೆಲ್ಲ ಬೆನಿಫಿಟ್ ಇದೆ. ಆಮೇಲೆ ಮತ್ತೆ ಲಾಕ್ ಎತ್ಕೊಂಡ್ಬಿಟ್ಟು ಹಿಂಗೆ ಲಾಕ್ ಲೂಸ್ ಮಾಡಿಬಿಟ್ಟು ಈ ಥರ ಹಿಂಡ್ಬೇಕಷ್ಟೇ. ಹಿಂಗೆ ಪ್ರೆಸ್ ಮಾಡಿದರೆ ಸಾಕು, ಹಿಂಡ್ಕೊಳುತ್ತಿಲ್ಲ ನೋಡಿ. ಈ ಥರ ಜಾಸ್ತಿ ಪ್ರೆಸರ್ ಹಾಕೋ ಅವಶ್ಯಕತೆಯೂ ಇಲ್ಲ, ಮಾಮೂಲಿ ಹಿಂಗೆ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿದರೆ ಸಾಕು. ಇದು ಯಾವ ರೀತಿನಾರು ಬೈ ಮಾಡ್ಬೋದು, ಆವಾಗಲೇ ಹೇಳ್ದಂಗೆ. ಬೇಕಾದರೆ ಈ ಮಾಪೇ ತೊಗೋಬೇಕು ಅಂತ ಏನಿಲ್ಲ, ಈ ಮಾಪ್ ಕಡ್ಡಿ ಇಷ್ಟಿರುತ್ತಲ್ಲ, ಇದು ಎಕ್ಸ್ಟ್ರಾ ಬರುತ್ತೆ. ಬೇಕಾದರೆ ಇಷ್ಟು ಮಾತ್ರ ಎಕ್ಸ್ಟ್ರಾ ಕೊಡ್ತಾರೆ.
ಒಂದು ಅದ್ರ ಜೊತೆ ಕೊಡ್ತಾರೆ, ಬೇಕಾದರೆ ಹಂಗಾದರೂ ಬೈ ಮಾಡಿ. ಇಲ್ಲ ಈ ಮಾಪು 2 ಇರುತ್ತೆ, ಆ ಥರ ಚೆಕ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಇದೆಲ್ಲದ್ರದ್ದು ಬೈ ಮಾಡಿ ತೊಗೊಳ್ಳಿ. ಮಾಪ್ ಹಳೇದಾದರೆ ನಾವು ಎಸಿತೀವಲ್ವ, ಈ ಬಕೆಟ್ ಏನೂ ಆಗಲ್ಲ ಅಲ್ವಾ. ಹೊಸ ಮಾಪ್ ತಂದು ಇದೇ ಥರದ ಯೂಸ್ ಮಾಡ್ಬೋದು. ಸೊ ಒಂದ್ಸಲ ಟ್ರೈ ಮಾಡಿ. ಇನ್ನೊಂದು ಕಿಚನ್ಗೆ ಅಂತ ತರಿಸಿರೋದು. ಇದಂತೂ ಯೂಸ್ಫುಲ್ ಅಂದರೆ ಯೂಸ್ಫುಲ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ನನ್ನ ಮಗಳನ್ನ ನಾನು ವೀಡಿಯೋ ಮಾಡ್ತಿದ್ರು ಅವಳು ಸುಮ್ಮನೆ ಇರಲ್ಲ, ಹೆಂಗೆ ಬೇಕು ಹಂಗೆ ಆಡಿಸ್ತಾ ಇರ್ತಾಳೆ ಫೋನ್ ಕ್ಯಾಮ್ರಾನ. ಎಲ್ಲಮ್ಮ ನಾನು ವೀಡಿಯೋ ಮಾಡ್ತೀನಿ ಅಂತಂದ್ರೂ ಬಿಡಲ್ಲ. ಈಗ ಯಾವ ರೀತಿ ಹಿಡ್ದಿದ್ದಾಳೆ ನೋಡಿ ಕ್ಯಾಮ್ರಾನ. ಟ್ರೈಪಾಡ್ಗೆ ಹಾಕ್ಬಿಟ್ಟು ವೀಡಿಯೋ ಮಾಡ್ತಿದ್ರು. ಇದು ಕಿಚನ್ ರ್ಯಾಕು ಕಬ್ಬಿಣದ ತರಿಸಿದ್ದೆ. ಅಂದರೆ ಶೆಲ್ಫ್ಗಳೆಲ್ಲ ಕಡಿಮೆ ಇರ್ತಾವಲ್ವ, ಸೊ ಅಂಥದ್ದಕ್ಕೆ ಯೂಸ್ ಆಗುತ್ತೆ. ನಾವು ಕಿಚನ್ನಲ್ಲಿ ಜಾಸ್ತಿ ಐಟಮ್ಸ್ಗಳು ಇಡೋದ್ರಿಂದ ಸೊ ಎಷ್ಟು ಶೆಲ್ಫ್ ಇದ್ದರೂ ಕಿಚನಿಗೆ ಸಾಕಾಗೋದೇ ಇಲ್ಲ. ಪಾತ್ರೆ, ಅದು ಆಕ್ಸಸರೀಸು, ದಿನಸಿ ಐಟಮ್ಸ್ ಎಲ್ಲ ಇಡೋದ್ರಿಂದ ಎಷ್ಟು ಪಾತ್ರೆ ಇದ್ರೂ ಅಂದರೆ ಶೆಲ್ಫ್ಸ್ಗಳಿದ್ರೆ ಸಾಕಾಗಲ್ಲ. ಸೊ ಹಾಗಾಗಿ ಇದನ್ನು ಏನಾದ್ರೂ ಜೋಡಿಸ್ಕೊಳ್ಳೋಕ್ಕೆ, ಆರ್ಗನೈಸ್ ಮಾಡಲಿಕ್ಕೆ ಅಂತ ಈ ಥರದ ಕಬ್ಬಿಣದೊಂದು ರ್ಯಾಕ್ ತರಿಸಿದ್ದೆ. ಇದಂದರೆ ತುಂಬಾ ಕಡಿಮೆ ಬೆಲೆಗೇ ಸಿಗುತ್ತೆ, ಅಷ್ಟು ಕ್ವಾಲಿಟಿಗೆ ಪರವಾಗಿಲ್ಲ. ಸೊ ಇದು ಆನ್ಲೈನ್ ಪೇಮೆಂಟಲ್ಲಿ 295 ರೂಪಾಯಿಗೆ, ಕ್ಯಾಶ್ ಆನ್ ಡೆಲಿವರಿಲಿ 329 ರೂಪಾಯಿಗೆಲ್ಲ ಸಿಗುತ್ತೆ. ತುಂಬ ಚೆನ್ನಾಗಿದೆ, ಒಂದು ಸಲ ಟ್ರೈ ಮಾಡಿ. ತರಿಸ್ಬಿಟ್ಟು ಬೇಕಾದ್ರೆ ಕ್ವಾಲಿಟಿ ಮಾತ್ರ ನಾವು ಕೊಟ್ಟಿರೋ ಪ್ರೈಸ್ಗೆ ವರ್ತ್ ಆಫ್ ಅಂತ ಹೇಳ್ಬೋದು. ಹೊರಗಡೆ ಎಲ್ಲ ತೊಗೊಂಡೋಗೋದ್ರೆ 500 ಸಮಥಿಂಗ್ ಮೇಲೇ ಹೇಳ್ತಾರೆ. ಪಾತ್ರೆ ಅಂಗಡಿಲೆಯ ಒಂದು ಪಾತ್ರೆ ಸ್ಟ್ಯಾಂಡ್, ತಟ್ಟೆ ಸ್ಟ್ಯಾಂಡ್ ತೊಗೊಳ್ಳಿಕ್ಕೇ ಎಷ್ಟು ಹೇಳ್ತಾರೆ ನೋಡಿರಿ. ಇದು ಪರವಾಗಿಲ್ಲ, ಒಂದು 300 ರುಪೀಸಲ್ಲೆಲ್ಲ ಸಿಗುತ್ತೆ ಅಂದರೆ ಆರಾಮಾಗಿ ಬೈ ಮಾಡ್ಬೋದಲ್ವ. 2 ಕಿಚನ್, ಇದು 2 ಸ್ಟ್ಯಾಂಡ್ ಕೊಟ್ಟಿರ್ತಾರೆ. ಇದಕ್ಕೇನು ಸ್ಕ್ರೂ ಆ ಥರ ಏನಿಲ್ಲ, ಫಿಕ್ಸ್ ಮಾಡೋದಷ್ಟೇ, ಟೈಟಾಗಿ ಕುತ್ಕೊಳುತ್ತೆ. ಒಂಥರ ಲಾಕ್ ಸಿಸ್ಟಮ್ ಥರ ಕೊಟ್ಟಿರ್ತಾರೆ. ನನ್ನ ಮಗಳು ವೀಡಿಯೋ ಮಾಡಮ್ಮ ಅಂದರೆ ಅವಳು ಕಾಲು ಹಿಡ್ಕೊಂಡಿದ್ದಾಳೆ. ಸೊ ನಾನು ಮಾಡಿದ್ದಾಳೆ ಅಂತ ಅಂದ್ಕೊಂಡೆ. ಅವಳು ಬಿಡೋದು ಇಲ್ಲ ನೋಡಿ. ಒಂದೊಂದು ಸಲ ಕ್ಲಿಪ್ಪಿಂಗ್ ತೊಗೊಂಡಿದ್ದಾಳೆ, ಒಂದೊಂದು ಸಲ ಹಂಗೆ ಮಾಡಿದ್ದಾಳೆ ನೋಡಿ. ಎಲ್ಲ ಮನೆಯೆಲ್ಲ ತೋರಿಸ್ತಿದ್ದಾಳೆ ನಾನು ಅಲ್ಲಿ ಮಾಡಮ್ಮ ಅಂತಂದರೆ. ಸೊ ಇವಾಗ ಫಿಕ್ಸ್ ಮಾಡಿದೆ ಇದನ್ನು ಈ ರೀತಿ ಅಷ್ಟೇ. ಹಿಂಗೆ ಲಾಕ್ ಸಿಸ್ಟಮ್ ಥರ ಬೀಳಲ್ಲ, ಏನಿಲ್ಲ ನೋಡಿ ಯಾವ ರೀತಿ ಇದೆ. ಇದು 10 kg ತರಿಸಿದೆ ಅಂದರೆ 10 kg ವೆಯ್ಟ್ ತಡೆಯೋ ಅಂಥದ್ದು. ಇದರಲ್ಲಿ 20 kg ವೆಯ್ಟ್ ತಡೆಯೋ ಅಂಥದ್ದು ಇದೆ. ಇವಾಗ ಫಿಕ್ಸ್ ಮಾಡಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಕಾಣ್ತಾ ಇದೆ ಅಂತ. ನಾನು ಕಿಚನಿಗೆ ಉಪ್ಪಿಂದು ಭರಣಿ ಎಲ್ಲ ಇತ್ತಲ್ವ, ಅದನ್ನೆಲ್ಲ ಎಲ್ಲಿ ಇಕ್ಕೊಳ್ಳೋದು, ಶೆಲ್ಫ್ ಮೇಲೆ ಇಕ್ಕೊಂಡಿದ್ದೆ. ಸೊ ಅದಕ್ಕೆ ಇದನ್ನು ತರಿಸಿದ್ದೀನಿ. ತುಂಬ ಚೆನ್ನಾಗಿದೆ. ಇವಾಗ ಒಂಥರ ಕಿಚನ್ ಲುಕ್ಕು ಸಹ ಚೆನ್ನಾಗಿ ಕಾಣಿಸ್ತಾ ಇದೆ. ಇದನ್ನು ಬೈ ಮಾಡಿ. 100 ಔಟ್ ಆಫ್ 100 ಕೊಡ್ತೀನಿ ಇದಕ್ಕೆ. ಆಮೇಲೆ ಇನ್ನೊಂದು ಪಿಗಿ ಬ್ಯಾಂಕ್ ತರಿಸಿದೆ. ಸೊ ದುಡ್ಡು ಎಷ್ಟಿದ್ರೂ ಖರ್ಚು ಆಗ್ತಾನೇ ಇರುತ್ತೆ. ಸೊ ಹಾಗಾಗಿ ಈ ಥರ ಪಿಗಿ ಬ್ಯಾಂಕಲ್ಲಿ ಇಕ್ಕೊಳ್ಳೋದ್ರಿಂದ ನಾವು ಎಷ್ಟು ರೂಪಾಯಿದು ನೋಟ್ ಹಾಕ್ತೀವಿ ಅದು ಟಿಕ್ ಹಾಕ್ಕೊಂಡು ಬರೋದು. ಹಿಂದೆಗಡೆ 500, 1000, 100, 50 ರುಪೀಸು ಆ ರೀತಿ ಎಲ್ಲ ಕೊಟ್ಟಿದ್ದಾರೆ. ಸೊ ನಾವು ಅದನ್ನು ಕಾಟ್ ಮಾಡ್ತಾ ಬರಬೇಕು. ಲಾಸ್ಟಿಗೆ 1 lakh ಸಿಗುತ್ತಂತೆ ಇದು ಫುಲ್ಲು. ಅದು ಕಾಟ್ ಎಲ್ಲ ಆದಮೇಲೆ, ಅಂದರೆ ನಾವು ಎಷ್ಟೆಷ್ಟು ನೋಟ್ ಹಾಕಿದ್ದೀವಿ ಅದ್ರ ಮೇಲೆ. ಸೊ ಇದೆಲ್ಲದ್ರದ್ದು ಲಿಂಕ್ ಕೊಟ್ಟಿರ್ತೀನಿ, ಈಗಲೇ ಹೋಗಿ ಬೈ ಮಾಡಿ. ಹಾಗೆ ಮರೀದೆ ಲೈಕ್ ಮಾಡಿ.